ಹಲೋ ಗೈಸ್, ಎಲ್ಲ ಹೇಗಿದ್ದೀರಾ? ಹರ ಹರ ಮಹಾದೇವ್, ಜೈ ಮಾ ಬಗ್ಲಾಮುಖಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಹನುಮಾನ್. ಎಲ್ಲ ಕೈ ಕಾಲು ಸ್ಟ್ರೈಟ್ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಏನೇನು ಕೆಟ್ಟದ್ದು ಎಲ್ಲ ಬಂತಾಗಿದೆಯೋ ಎಲ್ಲ ಗಂಟು ಮುಂಟೆ ಕಟ್ಕೊಂಡು ಯಾರು ಕಳಿಸಿದ್ರು ಅವ್ರ ಹತ್ರನೇ ಹೋಗಿ ಬೀಳಲಿ. ನೀವೆಲ್ಲ ಚೆನ್ನಾಗಿರಬೇಕು. ನನ್ನ ಪ್ರೇಕ್ಷಕರು, ವೀಕ್ಷಕರು, ಆಮೇಲೆ ನೀವೆಲ್ಲ ನನ್ನ ಸಂಬಂಧಿಕರ ಥರ, ಅಂದರೆ ನಮ್ಮ ಒಂದು ಮನೆಗೆ ಸೇರಿದವ್ರ ಥರ ನೀವೆಲ್ಲ. ನಾವೆಲ್ಲ ಒಂದು ಮನೆಯವ್ರ ಥರ ಎಲ್ಲರೂ ಚೆನ್ನಾಗಿರಬೇಕು. ಇವಾಗ ಮಾಡ್ತಾಯಿರೋ ರೀಡಿಂಗು ಎಲ್ಲರೂ ನೋಡೋದು ಇಲ್ಲ ಅಥವಾ ಎಲ್ಲರಿಗೂ ಸಿಗೋದು ಇಲ್ಲ. ನೋಡೋಣ ಯಾರ್ಯಾರು ನೋಡ್ತೀರಾ ಅವ್ರವ್ರಿಗೆ ಅದು. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ದ ಹೈ ಪ್ರಿಸ್ಟಸ್, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ಕಿಂಗ್ ಆಫ್ ಸ್ಪೋರ್ಟ್ಸ್. Page of Swords, Knight of Wands, ನಿಮ್ಮ ಮನೇಲಿ ಯಾರಿಗೋ ಹುಷಾರು ತಪ್ಪ ಚಾನ್ಸಸ್ ಇದೆ. ಸ್ವಲ್ಪ ಹಣ್ಣೆಲ್ಲ ತಿನ್ನಿ. ನಿಮಗೆ ನೆಗೆಟಿವ್ ಯಾವುದು, ಪಾಸಿಟಿವ್ ಯಾವುದು ಎಲ್ಲ ನಿಮಗೆ ಗೊತ್ತಾಗುತ್ತೆ. ನೀವು ಯೋಚನೆ ಮಾಡ್ತೀರಾ. ನೀವು ತುಂಬ ಶುದ್ಧವಾದ ಮನಸ್ಸವರು, ಎಲ್ಲ ಒಳ್ಳೆಯದಾಗುತ್ತೆ. ಕೆಟ್ಟದ್ರ ಕಡೆ ಹೋಗಬೇಡಿ, ಬ್ಲ್ಯಾಕ್ ಕಡೆ ಹೋಗಬೇಡಿ, ವೈಟ್ ಕಡೆ ಮಾತ್ರ ಹೋಗಿ. ಯಾಕಂದರೆ ನೀವು ಶುದ್ಧವಾದ ಮನಸ್ಸವರು, ನಿಮಗೆ ಕೆಟ್ಟದ್ದು ನೆಗೆಟಿವ್ ಎಲ್ಲ ಆಗಬರಲ್ಲ. ಯಾರು ನೆಗೆಟಿವ್ ಅವ್ರು ಬಂದರೆ ಎಷ್ಟು ಬೇಕೋ ಅಷ್ಟರಲ್ಲೇ ಇರಿ, ದೂರ ಇರಿ. ಶಿವ ನಿಮ್ಮನ್ನ ಕಾಪಾಡ್ತಾ ಇದ್ದಾನೆ. ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಕೂತಿದ್ದಾನೆ. ಯಾರಾದರೂ ನಿಮಗೆ ಕೆಟ್ಟದ್ದು ಮಾಡೋಕ್ಕೆ ಬಂದರೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಡೋಕ್ಕೆ ಬಂದರೆ ಎಲ್ಲ ಅವ್ರನ್ನ ಅವನು ಕತ್ತರಿಸಾಕ್ಬಿಡ್ತಾನೆ, ಅಂದರೆ ದೂರ ಮಾಡಿಬಿಡ್ತಾನೆ ಅಂತ. ಅದಕ್ಕೆ ಶಿವ ಬಂದಿದ್ದಾನೆ. ನೀವು ಹಕ್ಕಿ ಥರ ಹಾರಾಡ್ತಿರ್ತೀರ, ಚೆನ್ನಾಗಿರ್ತೀರ. ಮುಂದೆ ಚೆನ್ನಾಗಿರಿ. ನೆಗೆಟಿವ್ ಎಲ್ಲ ಯಾವುದು ತೊಗೊಬೇಡಿ, ಪಾಸಿಟಿವ್ ಮಾತ್ರ ಪಾಸಿಟಿವ್ ಆಗಿ ಮನಸ್ಸಿಟ್ಕೊಳ್ಳಿ. ನಿಮ್ಮ ಮನೇಲಿ ನಿಮಗೆ ಮಗಳು ಮಗನೋ ಇದ್ದರೆ ತುಂಬ ಧೈರ್ಯವಂತರಾಗಿರ್ತಾರೆ ಅವರು. ಅವರು ಅಷ್ಟೇ, ಅವ್ರಿಗೆ ಯಾರಾದರೂ ನೆಗೆಟಿವ್ ಮಾಡೋಕ್ಕೆ ಬಂದರೆ ಅವರು ಅಷ್ಟೇ ಅದನ್ನ ಕಟ್ ಮಾಡೋಕ್ಕೆ ಅಂತಲೇ ನಿಂತಿದ್ದಾರೆ. ನಿಮಗಾಗಲಿ ನಿಮ್ಮ ಮಕ್ಕಳಿಗಾಗಲಿ ಮಾಡೋಕ್ಕೆ ಬಂದರೆ ಕಟ್ ಮಾಡೋಕ್ಕೆ ಅಂತಲೇ ನಿಂತಿದ್ದಾರೆ. ಎಲ್ಲರೂ ಹಕ್ಕಿಗಳ ಥರ ಹಾರಾಡ್ತೀರಾ, ಅಂದರೆ ಏರೋಪ್ಲೇನಲ್ಲಿ ಓಡಾಡ್ತೀರಾ, ಟೂರ್ಗೆಲ್ಲ ಹೋಗ್ತೀರಾ, ಬೇರೆ ಪ್ಲೇಸ್ಗೆಲ್ಲ ಹೋಗ್ತೀರಾ, ಆ ಥರ ತೋರಿಸ್ತಾ ಇದೆ ಇಲ್ಲಿ. ಮೊನ್ನೆ ಒಂದು ನಾನು ರೀಡಿಂಗ್ ಮಾಡಿದ್ದೆ, ಅದರಲ್ಲಿ ಹೇಳಿದ್ದೆ ಒಂದು ಗಂಡಸರು ಹೆಂಗಸರು ಮಾಡಿಸಿದ್ದಾರೆ ಅಂತ. ಅದನ್ನು ತೆಗೆದುಹಾಕೋಕ್ಕೆ ಅಂತ ಇವ್ರುಗಳು ರೆಡಿಯಾಗಿದ್ದಾರೆ. ನೀವು ಅಷ್ಟೇ ಫುಲ್ ಧೈರ್ಯವಾಗಿ ಇರಬೇಕು. ನಿಮಗೆ ಸ್ವಲ್ಪ ಹೀಟ್ ಜಾಸ್ತಿ ಆಗಿರುತ್ತೆ, ಚೆನ್ನಾಗಿ ನೀರು ಕುಡೀರಿ. ಆಮೇಲೆ ತುಂಬ ತಲೆ ಕೆಡಿಸ್ಕೊಬೇಡಿ. ಯಾರಾದರೂ ಏನಾದ್ರು ಮಾಡಿದರೆ ಎಲ್ಲ ಅದೆಲ್ಲ ನಿಮಗೆ ಕನ್ಫ್ಯೂಷನ್ ಎಲ್ಲ ಮಾಡುತ್ತೆ. ಅದರಿಂದ ಅದನ್ನೆಲ್ಲ ತಲೆಗೆ ಹಚ್ಕೊಂಡು ತುಂಬ ಡಿಪ್ರೆಷನ್ಗೆಲ್ಲ ಹೋಗಬೇಡಿ.
ದೇವರಿದ್ದಾನೆ, ಶಿವ ಬಂದಿದ್ದಾನೆ. ಇವಾಗ ನಿಮ್ಮನ್ನು ಬಿಡಲ್ಲ. ನಿಮ್ಮ ಸುತ್ತಮುತ್ತನೇ ಓಡಾಡ್ತಾ ಇರ್ತಾರೆ ಏಂಜಲ್ಸು, ದೇವರುಗಳು ಎಲ್ಲ ನಿಮ್ಮನ್ನು ಕಾಪಾಡ್ತಿರ್ತಾರೆ. ನಿಮ್ಮ ಶುದ್ಧವಾದ ಮನಸ್ಸು ಇರೋದ್ರಿಂದ. ಇಲ್ಲ ಅಂತ ಅಂದರೆ ಎಲ್ಲಿ ಕೂತ್ಕೋಬೇಕು ಅಲ್ಲಿ ಕೂತ್ಕೊಂಡು ಏನಾರು ಒಂದು ಮಾಡ್ತಿರ್ತಾರೆ ಅಷ್ಟೇ. ಶುದ್ಧವಾದ ಮನಸ್ಸಿರೋರನ್ನ ತುಂಬ ಚೆನ್ನಾಗಿ ಅವ್ರ ಸುತ್ತನೇ ಇದ್ದುಕೊಂಡು ಕಾಪಾಡ್ತಾರೆ. ಅದರಿಂದ ಒಳ್ಳೆ ಮನಸ್ಸಲ್ಲೇ ಇರಿ, ಕೆಟ್ಟ ಇದಕ್ಕೆ ದಾರಿ ಹೋಗಬೇಡಿ. ಎಲ್ಲರೂ ಚೆನ್ನಾಗಿರ್ತೀರ. ಆ ಗಂಡ ಹೆಂಡತಿಗೆ ಸರಿಯಾಗಿ ಆಗುತ್ತೆ. ಅವರು ಬೊಂಬೆ ಗಿಂಬೆ ಎಲ್ಲ ಮಾಡಿಸಿಟ್ಟಿದ್ರೆ ಅದು ರಿಟರ್ನ್ ಅವ್ರಿಗೆ ಹೆಂಗೆ ತಾಗುತ್ತೆ ಅಂದರೆ ನೀವೇ ನೋಡ್ತೀರಾ. ನಿಮ್ಮ ಮನೆಯಲ್ಲಿ ಯಾರು ಹುಷಾರಿಲ್ಲ ಅವ್ರ ಕಡೆ ಸ್ವಲ್ಪ ಗಮನ ಕೊಡಿ, ಔಷಧಿ ಎಲ್ಲ ಕೊಡಿ, ಸ್ವಲ್ಪ ಮೆಡಿಟೇಷನ್ನು ಅವ್ರ ಪಕ್ಕ ಕೂತ್ಕೊಂಡು ನೀವು ಮಾಡಿ, ಒಳ್ಳೆಯದಾಗತ್ತೆ. ಹುಷಾರಾಗ್ತಾರೆ ಅವರು. ಡಿಪ್ರೆಷನ್ಗೆಲ್ಲ ಹೋಗೋಕ್ಕೆ ಬಿಡಬೇಡಿ. ನಾನು ಕೆಲವು ರೆಮಿಡೀಸ್ ಹೇಳಿದ್ದೆ, ನೀವುಗಳು ಮಾಡ್ತಿದ್ದೀರಲ್ವೋ ಗೊತ್ತಿಲ್ಲ, ತಿರ್ಗಾ ಹೇಳ್ತೀನಿ. ರಾತ್ರಿ ಹೊತ್ತು ಒಂದು ದೀಪದಲ್ಲಿ ಕರ್ಪೂರ ಇಟ್ಬಿಟ್ಟು ಅದ್ರ ಮೇಲೆ ಒಂಚೂರು ಹಸುದು ತುಪ್ಪ ಹಾಕಿ, ಹಳದಿ ಸಾಸಿವೆ ಹಾಕಿ, ಯಾರು ಡಿಪ್ರೆಷನಲ್ಲಿ ಇದ್ದಾರೆ, ಯಾರು ಮಲ್ಕೊಂಬಿಟ್ಟಿದ್ದಾರೆ, ಆಮೇಲೆ ಇಡೀ ಮನೆಗೆ ಇದನ್ನು ಹಚ್ಬಿಟ್ಟು ಸುತ್ತ ತೊಗೊಂಡೋಗಿ, ಅಥವಾ ಹಚ್ಚಕ್ಕಿಂತ ಮುಂಚೆನೇ ತೊಗೊಂಡೋಗಿ ಆಮೇಲೆ ಹಚ್ಬಿಡಿ. ಎಲ್ಲನೂ ಹೊರಟೋಗುತ್ತೆ. ತುಂಬ ಚೆನ್ನಾಗಾಗ್ತೀರ. ಎಲ್ಲರೂ ಚೆನ್ನಾಗಿರ್ತೀರ. ಗಂಡ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿರ್ತೀರ. ನಿಮ್ಮ ಮಕ್ಕಳಿಗೆ ಮದುವೆ ಆಗೋಂಥ ಸಂಬಂಧಗಳು ಬರುತ್ತೆ. ಒಳ್ಳೆ ಮನೆ ಹುಡುಗಿ ಅಥವಾ ಹುಡುಗ ಸಿಗ್ತಾರೆ. ಎಲ್ಲ ಚೆನ್ನಾಗಿರ್ತೀರ. ಅದೇನೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದು ಗಂಡ ಹೆಂಡತಿ ಮಾತ್ರ ಯಾವ ಮೂಲೆಗೂ ಸೇರ್ತಾರೋ ಅನುಭವಿಸ್ತಾರೆ ಅಷ್ಟೇ. ಗುರುಗಳ ದೇವಸ್ಥಾನಕ್ಕೆ ಹೋಗಿ ಚಂದ್ರನಿಗೆ ಅರ್ಘ್ಯ ಬಿಡಿ. ಓಂ ಶುಕ್ರಾಯ ನಮಃ ಅಂತ ಹೇಳಿಕೊಡಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಜೈ ಮಾ ಕಾಳಿ, ಜೈ ಮಾ ಕಾಳಿ, ಜೈ ಮಾ ಕಾಳಿ. ನಾಳೆ ಸಿಗೋಣ. ನಮಸ್ತೆ.